ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ನಮ್ಮ ಭಾರತ ಸೂಪರ್ ಪವರ್ ದೇಶ. ಇದನ್ನು ಹೇಳಿದ್ರೆ ಇವನು BJP ಅಂತಾರೆ, ಸಂಘಿ ಅಂತ ಕರೀತಾರೆ, ಮೋದಿದು ಪೇಮೆಂಟ್ ಗಿರಾಕಿ ಅಂತಾರೆ. ಅಂದರೆ ಅನ್ಲಿ ಬಿಡಿ, ಅವರವ್ರ ಮಾತು ಅವರವರ ಯೋಗ್ಯತೆಗೆ ತಕ್ಕಂಗಿರುತ್ತೆ. ರಾಜಕೀಯ, ಮೋದಿ, ಪಕ್ಷ, ಸಿದ್ಧಾಂತ ಎಲ್ಲವನ್ನ ಬಿಟ್ಬಿಡಿ. ಒಬ್ಬ ಸಾಮಾನ್ಯ ಭಾರತೀಯನಾಗಿ ನಾನು ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ. ಭಾರತ ಸೂಪರ್ ಪವರ್ ದೇಶ ಅನ್ನೋದು ಹೌದಾ ಅಲ್ವಾ ಅನ್ನೋದನ್ನು ಚರ್ಚೆ ಮಾಡೋಣ. ಪಾಕಿಸ್ತಾನ ನಮ್ಮ ನೆರೆಯ ದೇಶ, ಶತ್ರು ದೇಶ. ಗಾಂಧೀಜಿನ ಸ್ನೇಹ ಸಂಕೇತವಾಗಿ ಸೃಷ್ಟಿಯಾದ ಭಾರತದ ಇನ್ನೊಂದು ಭೂಭಾಗಕ್ಕೆ ದೇಶ ಅಂತ ಕರೀಲಾಯಿತು. ಅದಕ್ಕೆ ಪಾಕಿಸ್ತಾನ ಅಂತ ಹೆಸರಿಡಲಾಯಿತು. ಅದು ಯಾವ ಸ್ಥಿತಿಲಿ ಇದೆ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಭಾರತದ ಭಿಕ್ಷೆಯಂತೆ ಒಂದಿಷ್ಟು ಭೂಭಾಗ ತಗೊಂಡು ಧರ್ಮದ ಆಧಾರದಲ್ಲಿ ರೂಪುಗೊಂಡ ದೇಶ ಈಗ ಲಿಟ್ರಲಿ ಅಮ್ಮ ತಾಯಿ ಪರಿಸ್ಥಿತಿಯಲ್ಲಿದೆ. ಭಾರತ ಸೂಪರ್ ಪವರ್ ದೇಶ ಅನ್ನೋದನ್ನು ಪಾಕಿಸ್ತಾನವೇ ಒಪ್ಕೊಂಡಿದೆ, ನಿನ್ನೆ ಹಾಡಿ ಹೊಗಳಿದೆ. ಇದನ್ನು ಪಾಕಿಸ್ತಾನದಲ್ಲಿ ಯಾವುದೋ ಹಾದಿ ಬೀದಿಲಿ ಹೋಗೋ ಅಬ್ಬೆಪಾರಿ ಹೇಳಿದ್ದಲ್ಲ. ಪಾಕ್ ಸಂಸತ್ತಿನ ಒಳಗಡೆ ಭಾರತದ ಅದ್ಭುತ ಶಕ್ತಿಯನ್ನು ಅಲ್ಲಿನ ಸಚಿವ ಬಿಚ್ಚಿಟ್ಟಿದ್ದಾನೆ. ಒಂದು ಸಲ ಕೇಳಿಬಿಡಿ ಬಾಸ್, ಕನ್ನಡ ಸಬ್ಟೈಟಲ್ ಹಾಕಿ. हिंदुस्तान और हम एक ही दिन में आजाद हुए। 15 अगस्त 1947 को सुबह 8 बजे दिल्ली में लॉर्ड माउंटबेटन ने इंडिया के गवर्नर जनरल का हल्फ उठाया और कराची में कायदे आजम मोहम्मद अली जिन्नाह ने हल्फ उठाया। एक ही दिन हम आजाद हुए। आज वो दुनिया की सुपर ताकत बनने के ख्वाब देख रहा है और हम दिवालियापन से बचने के लिए भीख मांग रहे हैं। ಅಯ್ಯಯ್ಯೋ ಪಾಪ ಪಾಕಿಸ್ತಾನ. ಅವ್ರನ್ನ ನೋಡ್ತಾ ಇದ್ರೆ ನನಗೆ ಒಂದು ಹಾಡು ನೆನಪಾಗುತ್ತೆ. ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ, ಬೆಳೆಸಿ ನೋವ ಅಳಿಸಿ ನಲಿವ ಆಗಬೇಡ ದಾನವ, ಕೆಡುಕ ಬಯಸೆ ಕೆಡುವೆ ಖಚಿತ ಪಡೆವೆ ಸೋಲು ಖಂಡಿತ, ಸತ್ಯವಾದ ಘನತೆ ಸೋಲೆ ಕಾಣದಂತೆ. ಎಷ್ಟು ಮೀನಿಂಗ್ಫುಲ್ ಅಲ್ವಾ? ಬೇವು ಬಿತ್ತಿದ್ರೆ ಬೇವೇ ಸಿಗುತ್ತೆ, ಮಾವು ಬಿತ್ತಿದ್ರೆ ಮಾವು. ಪಾಕಿಸ್ತಾನ ತಾನೊಂದು ಸ್ವತಂತ್ರ ದೇಶವಾದ ಮೇಲೆ ಧರ್ಮದ ಅಮಲನ್ನೇ ಬಿತ್ತೋಕೆ ಶುರು ಮಾಡ್ತು. ಹಾಗೆ ನೋಡಿದರೆ ಪಾಕಿಸ್ತಾನಕ್ಕಂತೂ ಕೃಷಿಗೆ ಹೇಳಿ ಮಾಡಿಸಿದ ಭೂಮಿ ಇದೆ. ಬೀಜ ಬಿತ್ತರಲ್ಲೇ ಬಿಗ್ನಾಸಿಗಳ ಅಂದರೆ ಬಾಂಬ್ ಬಿತ್ತೀವಿ 1 to 1 ಡಬಲ್ ಆಗ್ಬೋದೇನೋ ಅನ್ನೋ ಥರ ಆಡ್ಬಿಡ್ತು. ಬೀಜದ ಬದಲು ಬಾಂಬು, ಗಿಡದ ಬದಲು ಬಂದೂಕು. ಹೋಗಲಿ, ಆಯುಧಗಳ ಮೇಲೆ ಅಷ್ಟೊಂದು ಲವ್ವು ಅಂದರೆ ಇಡೀ ಜಗತ್ತಲ್ಲಿ ಆಯುಧ ತಯಾರಿಕೆಯಲ್ಲಿ ನಂಬರ್ 1 ಆಗ್ಬೋದಿತ್ತ? ಎಲ್ಲೋ 2 ದೇಶಗಳು ಯುದ್ಧ ಅಂದಾಗ ಐಟಮ್ ಸೇಲ್ ಮಾಡಿ ಖಜಾನೆನ ತುಂಬಿಸ್ಕೋಬೋದಿತ್ತ? ಅದನ್ನೂ ಮಾಡಲಿಲ್ಲ. ಕಾಶ್ಮೀರ ನಮ್ಮದಕ್ಕೆ ಅಂತ ಭಾರತದ ಮೇಲೆ ಎಗರೆಗರಿ ಬಂತು. ಪಾಕಿಸ್ತಾನದಲ್ಲಿ ವಿದ್ಯೆ ನೈವೇದ್ಯ, ಉತ್ಪಾದನಾ ವಲಯ ಊರುಬಾಗ್ಲು. ಅಧಿಕಾರಕ್ಕೆ ಬರೋರಿಗೆ ದೇಶದ ಚಿಂತೆ ಇಲ್ಲ, ಶಕ್ತಿ ಅಂತೂ ಮೊದಲೇ ಇಲ್ಲ. ಮಿಲ್ಟ್ರಿ ತಗೊಳ್ಳೋ ನಿರ್ಧಾರಕ್ಕೆ ಜೈ ಅನ್ಬೇಕು, ಅವ್ರು ಕಳಿಸೋ ಪತ್ರಕ್ಕೆ ಸೈನ್ ಹಾಕಿ ಸಲಾಮ್ ಹೊಡಿಬೇಕು. ಈ ದೇಶ ಭಿಕ್ಷೆ ಬೇಡೋದು ಬಿಟ್ಟು ಇನ್ನೇನು ಕೆಲಸಕ್ಕೆ ಲಾಯಕ್ಕಿದೆ ಅಂತ ಹೇಳಿ. ಭಾರತವನ್ನು ಕಂಡ್ರೆ ಕೆಂಡ ಉಗುಳ್ತಿದ್ದ ಪಾಕಿಸ್ತಾನ ಈಗ ಭಾರತದ ಮೇಲೆ ಬಾಂಬ್ ಹಾಕೋದು ಬಿಡಿ, ಕೆಳಗಡೆ ಬಿದ್ದಿರೋ ಸಣ್ಣ ಕಲ್ಲು ಎತ್ತಿ ಎಸೆಯೋ ಶಕ್ತಿನೂ ಕಳೆದುಕೊಂಡಿದೆ. ಮೊದಲೆಲ್ಲ ನಮ್ಮ ಮಿಲ್ಟ್ರಿ ಶಕ್ತಿಯನ್ನು ಪಾಕಿಸ್ತಾನದ ಮಿಲ್ಟ್ರಿಗೆ ಹೋಲಿಕೆ ಮಾಡ್ತಾಯಿದ್ರು. ಈಗ ಚೀನಾ ಕೂಡ ಲೆಕ್ಕಕ್ಕಿಲ್ಲ. ನುಸುಳಿ ಬಂದ ಚೀನಾದವರಿಗೆ ಮುಸುಡಿ ಮೇಲೆ ಬಾರಿಸಿ ಕಳಿಸಿದ್ರು ನಮ್ಮ ಯೋಧರು. ಸೂಪರ್ ಪವರ್ ಅಂತ ಹೇಳಿಕೊಳ್ಳೋ ಚೀನಾಕ್ಕೆ ಈ ರೇಂಜ್ಗೆ ಚಾಕಣ ಬೇಯಿಸ್ತಾ ಇರೋ ಭಾರತ, ನಾವೇನಾದರೂ ತಂಟೆ ಮಾಡಿದ್ರೆ ತೊಡೆ ಮಾಂಸದ ಗೀ ರೋಸ್ಟ್ ಮಾಡೋದು ಪಕ್ಕ ಅಂತ ಅರ್ಥ ಮಾಡಿಕೊಳ್ತು ಪಾಕಿಸ್ತಾನ. ಚೀನಾದಿಂದ ಸಾಲ ತಗೊಂಡು ಅಮೇರಿಕಾದ ಹಿತ್ಲ ಬಾಗಿಲಲ್ಲಿ ನಿಂತು ಸಹಾಯ ತಗೊಂಡು ಭಾರತದ ಮೇಲೆ ದಾಳಿಗೆ ಬರ್ತಾ ಇದ್ದವರೀಗ ಸದ್ದೇ ಇಲ್ಲ. ಕಾರಣ ಏನು ಹೇಳ್ತೀವಿ. ಅದಕ್ಕೂ ಮೊದಲು ಪಾಕಿಸ್ತಾನದ ಆರ್ಥಿಕತೆಯ ಅಮೋಘ ಪ್ರದರ್ಶನವನ್ನು ನಿಮಗೆ ತೋರಿಸ್ಬೇಕಲ್ಲ. 1 kg ಚಿಕನ್ ಬೆಲೆ 800ರ ಹತ್ತಿರ ಬಂದು ಕೊಕೊ ಅಂತ ಇದೆ. ಕೋಳಿ ಖರೀದಿ ಮಾಡೋಕ್ಕಿಂತ ಕದಿಯೋದೇ ಬೆಸ್ಟ್ ಅನ್ನೋ ಥರ ಚಿಕನ್ ಬಿರಿಯಾನಿ ಮಾಡಿ ತಿನ್ನೋಕೆ 1,500 ರೂಪಾಯಿ ಮಿನಿಮಮ್ ಬೇಕು. ನಮ್ಮಲ್ಲಿ ಎಷ್ಟೋ ಹೋಟೆಲ್ಗಳಲ್ಲಿ 100-200ಕ್ಕೆ ಅನ್ಲಿಮಿಟೆಡ್ ಬಿರಿಯಾನಿ ಸಿಗುತ್ತೆ. ಇನ್ನು ಪಾಕಿಸ್ತಾನದ ಪ್ರಮುಖ ಆಹಾರ ಅಂದರೆ ಗೋಧಿ. ರೋಟಿ ಪ್ರಿಯರು ನಮ್ಮ ಪಕ್ಕದ ಮನೆಯವರು. ಪಾಕಿಸ್ತಾನದಲ್ಲಿ ಗೋಧಿ ಹಿಟ್ಟಿಗೆ 1 kg ಗೋಧಿ ಹಿಟ್ಟಿಗೆ 800 ರೂಪಾಯಿ ಆಗಿದೆ.
ದುಡ್ಡು ಕೊಡ್ತೀವಿ ಗೋಧಿ ಕೊಡ್ರಿ ಅಂದರೂ ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ. ಆಹಾರವನ್ನು ಬಡ್ದಾಡಿ ತಿನ್ನೋದೇ ಅಭ್ಯಾಸ ಆಗಿಬಿಟ್ಟಿದೆ. ಆಯಿತು, ಹೆಂಗೋ ಗೋಧಿ ಹಿಟ್ಟನ್ನು ತೊಗೊಂಬಂದರು, ಚಿಕನ್ನು ತೊಗೊಂಬಂದರು ಅಂದ್ಕೊಳ್ಳಿ. ಅಡುಗೆ ಮಾಡೋಕ್ಕೆ ಇನ್ನೇನು ಬೇಕು ಹೇಳಿ? ಸಿಲಿಂಡ್ರು. ಆ ಸಿಲಿಂಡ್ರ್ ರೇಟ್ ಕೇಳಿದ್ರೆ ಒಂದು ಸಲ ಹಿಂಗಾಗುತ್ತೆ. 1 kg LPG ಬೆಲೆ ಇವತ್ತಿನದು 250 ರೂಪಾಯಿ. 1 kg ಒಂದು ಸಿಲಿಂಡ್ರಿಂದಲ್ಲ, ಒಂದು ಸಿಲಿಂಡ್ರ್ ಬೇಕು ಅಂದರೆ ನೀವು 3000 ರೂಪಾಯಿ ಒಳಗಡೆ ಸಿಗೋದೇ ಇಲ್ಲ. ಸಿಟಿ ಒಳಗೆ ಕಟ್ಟಿಗೆ ಹುಡ್ಕೊಂಡು ಓಡಾಡೋಕ್ಕಾಗುತ್ತೇನ್ರಿ? ಖಾನಾ ಬಿ ನಹಿ ಪೀನಾ ಬಿ ನಹಿ ಅನ್ನೋ ಸನ್ನಿವೇಶ ಬಂದು ಕಟ್ಟಿಗೆ ಸಿಗೋ ಹಳ್ಳಿಗಳಿಗೆ ಜನ ವಲಸೆ ಶುರು ಮಾಡಿ 1 ವರ್ಷನೇ ಆಗ್ತಾ ಬಂತು. ಇನ್ನೂ ನಿಂತಿಲ್ಲ ಭಿಕಾರಿಗಳ ಭಿಕ್ಷಾ ಯಾತ್ರೆ. ಪಾಕಿಸ್ತಾನವನ್ನು ಭಿಕ್ಷಾ ಪಾತ್ರೆ ಹಿಡಿದು ನಿಲ್ಲಿಸೋದ್ರಲ್ಲಿ ಮೋದಿ ರೋಲ್ ಇದೆಯಾ? ಖಂಡಿತ ಇದೆ. ಅದರಲ್ಲಿ ಮೋದಿಯ ಮಾಸ್ಟರ್ ಸ್ಟ್ರೋಕ್ ಅಂದರೆ ಸಂದೇಹವೇ ಬೇಡ. 500 ಮತ್ತು 1000 ರೂಪಾಯಿ ನೋಟನ್ನು ಭಾರತದಲ್ಲಿ ಬ್ಯಾನ್ ಮಾಡಿದರು. ಕಾರಣ ಏನು ಅಂದರೆ ಪಾಕಿಸ್ತಾನದ ಸರ್ಕಾರವೇ ಭಾರತದ ನೋಟುಗಳನ್ನು ಫೇಕ್ ಪ್ರಿಂಟ್ ಮಾಡಿ ಭಾರತದಲ್ಲಿ ಚಲಾವಣೆ ಮಾಡ್ತಾ ಇತ್ತು. ಏಕಾಏಕಿ ಮೋದಿ ಬಂದರು, ರಾತ್ರಿ 8 ಗಂಟೆಗೆ ಟಿ ವಿಲಿ ಕಾಣಿಸ್ಕೊಂಡ್ರು. ನಾಳೆಯಿಂದ 1000 ರೂಪಾಯಿ ಹಾಗೂ 500 ರೂಪಾಯಿ ನೋಟಿಗೆ ಕಿಮ್ಮತ್ತಿಲ್ಲ, ಅದೊಂದು ಪೇಪರ್ ಪೀಸ್ ಅಷ್ಟೇ ಅಂದ್ಬಿಟ್ರು. 8 नवंबर 2016 की रात्रि को 12 बजे से वर्तमान में जारी 500 रुपए और 1000 रुपए के करेंसी नोट लीगल टेंडर नहीं रहेंगे. ये मुद्राएं कानूनन अमान्य होगी. ಹೌದು, ಜನರಿಗೆ ನೋಟ್ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ನಿಜ. ಆದರೆ ನಿಂತಿದ್ದು ATM ಬ್ಯಾಂಕ್ ಮುಂದೆ ಕ್ಯೂದಲ್ಲಿ ಹೊರತು ಗಡೀಲಿ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು ನಮ್ಮ ಜನರು. ಬಟ್ ಇದೊಂದು ನೋಟ್ ಬ್ಯಾನ್ ಗಡಿಯ ಆಚೆಗೆ ಅಂದರೆ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಕ್ಕೆ ಕೊಟ್ಟ ಏಟು ಅಷ್ಟಿಷ್ಟಲ್ಲ. ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಭಾರತೀಯ ನೋಟುಗಳನ್ನು ಪ್ರಿಂಟ್ ಮಾಡಿ ಸಾಗಾಟ ಮಾಡೋಕ್ಕೆ ರೆಡಿಯಾಗಿ ಕುಂತಿದ್ದ ಆ 2 ದೇಶಗಳಿಗೆ ಮೊಂಬತ್ತಿ ಹಚ್ಚಿ ಮೋದಿ ಓಂ ಶಾಂತಿ ಅಂದಿದ್ರು. ಭಾರತಕ್ಕೆ ತಂದರೆ ಚಲಾವಣೆ ಎಲ್ಲಿಂದ ಮಾಡ್ತಿರ್ರಿ? ಅಲ್ಲಿಂದ ಶುರುವಾಯಿತು ದೊಡ್ಡ ವಕ್ರದೆಸೆ. ಆಮೇಲೆ ಪಾಕಿಸ್ತಾನಕ್ಕೆ ಭಾರತದಿಂದ ಹೋಗ್ತಾ ಇದ್ದ ಫಂಡ್ಗಳ ದಾರಿಯನ್ನು ಖಂಡಾತುಂಡವಾಗಿ ಕಟ್ ಮಾಡಿದರು. ಇಲ್ಲಿ ಭಾರತದಲ್ಲಿ ಇರೋ ನಾಮರ್ದ ಟೆರರಿಸ್ಟ್ ಗುಂಪುಗಳಿಗೆ ಕೂಡ ಪಾಕಿಸ್ತಾನದಿಂದ ತುಂಬ ದೊಡ್ಡ ಮೊತ್ತದಲ್ಲೇ ಫಂಡಿಂಗ್ ಆಗ್ತಾ ಇತ್ತು. ಎಲ್ಲ ದಾರಿಗಳಿಗೂ ಬ್ಯಾರಿಕೇಡ್ ಹಾಕಿದರು ನರೇಂದ್ರ ಮೋದಿ. ಅದರಲ್ಲಿ ನಿಷೇಧಿತ PFI ಕೂಡ ಒಂದು. ಭಾರತವನ್ನು ಬಗ್ಗಿಸೋಕೆ ಪಾಕ್ ಬಳಿ ಏನೂ ಇರಲಿಲ್ಲ. ಲಿಟ್ರಲಿ ಪಾಕಿಸ್ತಾನದ ಬಟ್ಟೆಯನ್ನು ಬಿಚ್ಚಿ ನಿಲ್ಲಿಸಿದ್ರು ನರೇಂದ್ರ ಮೋದಿ. ಕಬ್ಬಣ ಕಾದಾಗಲೇ ಸುತ್ತಿಗೆಯಲ್ಲಿ ಬಡಿಬೇಕು ಅನ್ನೋದು ಕಾಮನ್ ಸೆನ್ಸ. ಕಳೆದ ಫೆಬ್ರವರಿಲಿ ಇನ್ನೊಂದು ಹೆಡ್ ಶಾಟ್ ಪಾಕಿಸ್ತಾನಕ್ಕೆ ಕಾದಿತ್ತು. ಅದೇನು ಅಂದರೆ ಭಾರತದಿಂದ ಪಾಕಿಸ್ತಾನದ ಕಡೆ ಹರಿಯೋ ರಾವಿ ನದಿ ನೀರನ್ನು ಮೋದಿ ನಿಲ್ಲಿಸ್ಬಿಟ್ರು. ಅದೊಂದು ಕೆಲಸ ಮಾಡಿದ್ದಕ್ಕೆ ಸುಮಾರು 2000 ಕ್ಯೂಸೆಕ್ಸ್ ನೀರು ನಮಗೆ ಉಳಿತು. ಅದನ್ನು ವೇಸ್ಟ್ ಮಾಡಲಿಲ್ಲ, ಕಾಶ್ಮೀರ ಭಾಗಕ್ಕೆ ನೀಡಲಾಯಿತು. ಪಾಕಿಸ್ತಾನ ಮೀಡಿಯಾಗಳು ಇದನ್ನು ಮೋದಿ ಮಾಡ್ತಾ ಇರೋ ವಾಟರ್ ಟೆರರಿಸಮ್ ಅಂತ ಕರೆದ್ರು. ಇದೊಳ್ಳೆ ಕತೆ. ಪಾಕಿಸ್ತಾನಕ್ಕೆ ಭಾರತೀಯರದ್ದು ರಕ್ತ ಬೇಕು, ನಮ್ಮ ಸೈನಿಕರದ್ದು ಜೀವ ಬೇಕು. ಕಾಶ್ಮೀರ ನಮ್ಮದು ಅನ್ನೋ ಉದ್ದಟತನ ಇನ್ನೂ ನಿಂತಿಲ್ಲ. ರಕ್ತ ಕೇಳೋರಿಗೆ ನೀರು ಕೊಡುವಷ್ಟು ದೊಡ್ಡ ಗುಣ ಇರಲೇಬಾರ್ದು. ಬಾಂಬು ಬಂದೂಕು ಜೊತೆ ಪಾಕಿಸ್ತಾನದ್ದು ಇನ್ನೊಂದು ವ್ಯವಹಾರ ಇದೆ. ಅದೇನು ಅಂದರೆ ಡ್ರಗ್ಸ್. ಅದನ್ನು ಗಡಿ ದಾಟಿಸಿ ಭಾರತದ ಒಳಗೆ ತರೋದೇ ದೊಡ್ಡ ಸಾಹಸ. ಈ ಗಡಿ ನುಸುಳಕ್ಕೆ ನೋಡಿದ್ರೆ ಭಾರತೀಯ ಸೇನೆಯ ಗುಂಡು ಯಾವ ದಿಕ್ಕಿಂದ ಬಂದು ಬುರುಡೆನ ಓಪನ್ ಮಾಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೀಗಾಗಿ ನೀರಿನ ಮಾರ್ಗದಲ್ಲಿ ಹೋಗೋಣ, ಅಲ್ಲಿಂದ ಭಾರತದೊಳಗೆ ಡ್ರಗ್ ಹಂಚೋಣ ಅಂದ್ಕೊಂಡು ದೊಡ್ಡ ದೊಡ್ಡ ದೋಣಿಲಿ ಭಾರತಕ್ಕೆ ಬರ್ತಾಯಿದ್ರು. ಆದರೆ ಭಾರತದ ಮಾರ್ಗ ಮಧ್ಯದಲ್ಲೇ ರುಕೋ ಜರ ಸಬರ್ ಕರೋ ಅಂತ ಲಾಕ್ ಮಾಡಿಕೊಂಡಿತ್ತು ನಮ್ಮ ನೌಕಾಪಡೆ. ರುಕೋ ಜರ ಸಬರ್ ಕರೋ. 600 ಕೋಟಿ ಮೌಲ್ಯದ ಡ್ರಗ್ ಸೀಸ್ ಮಾಡಿದರು. 14 ಪಾಕ್ ಪ್ರಜೆಗಳನ್ನು ಕರ್ಕೊಂಬಂದು ಜೈಲಲ್ಲಿ ಕೂರಿಸಿದ್ರು. ನೆಲ, ಜಲ, ವಾಯು 3 ಮಾರ್ಗದಲ್ಲೂ ಪಾಕಿಸ್ತಾನಕ್ಕೆ ದಂಧೆ ಮಾಡೋಕ್ಕೆ ಭಾರತದಲ್ಲಿ ಆಗ್ತಾ ಇಲ್ಲ. ಇನ್ನು ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಭಾರತ ಹುಡುಕಿ ಹೊಡೆದಾಗ್ತಾ ಇದೆ ಅನ್ನೋ ಆರೋಪ ಅಂತೂ ಕೇಳಿ ಬಂದಿದೆ. ಕಾಕತಾಳೀಯ ಅನ್ನೋ ಹಾಗೆ ಯಾವುದೋ ಅಪರಿಚಿತ ವ್ಯಕ್ತಿಯಂತೆ ಭಾರತಕ್ಕೆ ಬೇಕಾಗಿದ್ದ ಉಗ್ರರನ್ನು ಪಾಕಿಸ್ತಾನ ಒಳಗೆ ನುಗ್ಗಿ ಸಾಯಿಸ್ತಾ ಇದ್ದಾನೆ. ಯಾರ ಕೈಗೂ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ವಾರಕ್ಕೊಂದು ತಿಥಿ ಊಟ ಫಿಕ್ಸು. ಇದರಿಂದ ಪಾಕಿಸ್ತಾನದಲ್ಲಿ ಬಚ್ಚಿಟ್ಟುಕೊಂಡಿದ್ರೂ ಕೂಡ ಜೀವ ಭಯ ತಪ್ಪಿದ್ದಲ್ಲ ಅನ್ನೋದು ಉಗ್ರರ ಮಾತು. ಅದೇ ಥರ ಆಗ್ಬಿಟ್ಟಿದೆ. ಹಾಗಂತ ಅಶಕ್ತರ ವಿರುದ್ಧ ಭಾರತ ಎಂದೂ ಎಗರಿ ಹೋಗಿಲ್ಲ. ಮಾರ್ಚ್ 30 ಅಂದರೆ 1 ತಿಂಗಳ ಹಿಂದೆ
ಪಾಕಿಸ್ತಾನದ ಹಡಗಿನ ಮೇಲೆ ಇರಾನಿ ಕಡಲ್ಗಳ್ಳರು ದಾಳಿ ಮಾಡಿದ್ರು. ಆಗ ಸಹಾಯಕ್ಕೆ ಹೋಗಿದ್ದು ನಮ್ಮದೇ ಭಾರತೀಯ ಸೇನೆ. ನಮ್ಮ ನೌಕಾಪಡೆ ಇರಾನಿ ಕಳ್ಳರಿಗೆ ತಕ್ಕ ಉತ್ತರವನ್ನು ನೀಡಿತ್ತು. ಮಾತ್ರ ಅಲ್ಲ, 23 ಪಾಕಿಸ್ತಾನಿ ಜೀವವನ್ನು ರಕ್ಷಣೆ ಮಾಡಿತ್ತು. ಜೀವ ಉಳಿಸಿದ್ದಕ್ಕೆ ಭಾರತೀಯ ಸೇನೆಗೆ ಧನ್ಯವಾದಗಳನ್ನು ಹೇಳಿದರು ಪಾಕಿಸ್ತಾನಿಗಳು. ಅಷ್ಟೇ ಅಲ್ಲ, ಭಾರತಾಂಬೆಗೆ ಜೈಕಾರ ಹಾಕಿದ್ರು. ಹಿಂದೂಸ್ತಾನ್ ಜಿಂದಾಬಾದ್ ಅಂದರು. को निकाल दिया है, अभी मैं आजाद हूँ. इंडियन नेवी का शुक्रिया. इंडिया जिंदाबाद. ನಮ್ಮಲ್ಲಿ ಭಾರತ್ ಮಾತಾ ಕಿ ಜೈ ಅಂದರೆ ಸಂಘಿ ಅಂತಾರೆ, BJP ಅಂತಾರೆ. ಇದಕ್ಕೂ ಅನ್ಲಿ ಬಿಡಿ ಅನ್ನೋಣ. ಅವರು ಹೇಳೋದಕ್ಕಿಂತ ನಾವು ಹೇಳೋದಿದೆಯಲ್ಲ, ಅದು ಜಾಸ್ತಿ ಖುಷಿಯ ವಿಚಾರ. ಇಷ್ಟೆಲ್ಲ ಆಗಿದೆ, ಒಂದನ್ನು ಗಮನಿಸಿ. ಭಾರತ ಪಾಕ್ ವಿರುದ್ಧ ಕಾಲು ಕೆರ್ಕೊಂಡು ಯಾವತ್ತೂ ಜಗಳಕ್ಕೆ ಹೋಗಿಲ್ಲ. ಜಗಳಕ್ಕೆ ಬಂದ ಪಾಕಿಸ್ತಾನಕ್ಕೆ ಶುಂಠಿ ಕಷಾಯ ಕೊಡೋದನ್ನು ಮರೀಲಿಲ್ಲ. ವಸುಧೈವ ಕುಟುಂಬಕಂ ಅನ್ನೋದು ನಮ್ಮ ಸಿದ್ಧಾಂತ. ಹಾಗಂತ ನಮಗೆ ಕೆಡುಕನ್ನು ಬಯಸಿದ್ರೆ, ನಮ್ಮ ಮೇಲೆ ಎಗರಿ ಬಂದರೆ, ಅವ್ರು ಮಾಡಿದ್ದೆಲ್ಲ ಸಹಿಸ್ಕೊಂಡು ಹೋದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಪಾಕಿಸ್ತಾನವೇ ಹೇಳ್ತಿದೆ ಭಾರತ ಸೂಪರ್ ಪವರ್ ದೇಶ ಅಂತ. ಆದರೆ ನಮ್ಮಲ್ಲಿ ಕೆಲವರಿಗೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಭಾರತ ಬಲಹೀನವಾಗಿಯೇ ಇರಬೇಕಾ? ಭಾರತ ವಿಶ್ವ ವೇದಿಕೆಯಲ್ಲಿ ರಾರಾಜಿಸೋದು ಬೇಡವಾ? ಸಹಾಯ ತಗೊಳ್ತಾನೇ ಬದುಕು ಮುಗಿಸ್ಬೇಕಾ? ಸಹಾಯ ಮಾಡೋ ಶಕ್ತಿ ಗಳಿಸೋದು ಬೇಡವಾ? ನಿಮ್ಮ 2 ವೋಟು, ಮೊದಲ ವೋಟು 2014ರಲ್ಲಿ, ಎರಡನೇ ವೋಟು 2019ರಲ್ಲಿ ನಮ್ಮ ಭಾರತವನ್ನು ಸೂಪರ್ ಪವರ್ ದೇಶವನ್ನಾಗಿಸಿದೆ. ಆದರೆ ಇಷ್ಟಕ್ಕೆ ಸಾಲುತ್ತಾ? ನೋ ವೇ, ಸಾಲದಿಲ್ಲ. ಇನ್ನೊಂದು ವೋಟು ತುಂಬ ಆಲೋಚನೆ ಮಾಡಿ ಹಾಕಿ. ನಮ್ಮ ಒಂದೊಂದು ವೋಟು ದೇಶದ್ರೋಹಿಗಳಿಗೆ ಏಟು, ದೇಶಕ್ಕೆ ಸ್ವೀಟು. ಇದೊಂದು ನೆನಪಿರಲಿ. TV ವಿಕ್ರಮದ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ದೇಶ ಧರ್ಮದ ವಿಚಾರ ಹಂಚೋಕೆ ನಿಮ್ಮ ಬೆಂಬಲ ಸದಾ ಇರಲಿ. ಬರಲಾ? ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.